विष्टभ्याहमिदं कृत्स्नम् एकांशेन स्थितो जगत् ಅಥವಾ ಬಹುನೈತೇನ. ಯಾವುದೇ ಸಂಯುಕ್ತಾಕ್ಷರ ಆಘಾತಗಳು ಇಲ್ಲ ಮೊದಲನೇ ಚರಣದಲ್ಲಿ. ಹ್ರಸ್ವ ದೀರ್ಘಗಳ ಮೇಲೆ ಗಮನ, ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲೆಲ್ಲಿ ಬಂದಿದೆ ಅದರ ಮೇಲೆ ಗಮನ ಕೊಡಿ. ಅಥವಾ ಬಹುನೈತೇನ ಕಿಂಜ್ಯಾತೇನ ತವಾರ್ಜುನ. ಎರಡನೇ ಚರಣ ಕೂಡ ತುಂಬಾ ಸರಳವಾಗಿದೆ, ಮುಂದೆ ನೋಡೋಣ. ವಿಷ್ಟಭ್ಯಾಹಮಿದಂ ಕೃತ್ಸ್ನಂ. ವಿಷ್ಟಭ್ಯಾ ವಿ ಮತ್ತೆ ಟ ಮೇಲೆ ಆಘಾತ. ವಿ ನಂತರ ಇಲ್ಲಿ ಅರ್ಧ ಮೂರ್ಧನ್ಯ ಶ ಪೂರ್ತಿ ಟ ಸಂಯುಕ್ತಾಕ್ಷರ ಬಂದಿದೆ, ವಿಷ್ಟ ಇಲ್ಲ. ತಾಲವ್ಯ ಶ ಅಲ್ಲ, ಮೂರ್ಧನ್ಯ ಶ ಬರಬೇಕು. ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಏಕಾಂಶೇನ ಅನುಸ್ವಾರದ ಉಚ್ಚಾರಣೆ ಕಡೆ ಗಮನ. ಏಕಾಂಶೇನ ಕೊನೆ ಚರಣದಲ್ಲಿ ಒಂದೇ ಆಘಾತ ನ ಮೇಲೆ, ಏಕಾಂಶೇನ ದಲ್ಲಿನ ನ ಮೇಲೆ ಆಘಾತ. ಏಕಾಂಶೇನ ಸ್ಥಿತೋ ಜಗತ್. ಜಗತ್ ಕೊನೆಗೆ ವ್ಯಂಜನತ ಮಾತ್ರ ಇದೆ, ಜಗತ್. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಅಥವಾ ಬಹುನೈತೇನ ಕಿಂಜ್ಯಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಮೇಕಾಂಶೇನ ಸ್ಥಿತೋ ಜಗತ್.